ಹಾಗೂ ಪೂರ್ವಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿರುವ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಶ್ರೀ ಚೇತನ್ ಸರ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. 2026 ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ನ ಹೊಸ ಕ್ಯಾಲೆಂಡರ್ ಲಾಂಚ್ ಆಗ್ತಾ ಇದೆ. ಎಲ್ಲ ಮುಖ್ಯ ಅತಿಥಿಗಳ ಕೈಯಲ್ಲಿ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ನ 2026 ಹೊಸ ಕ್ಯಾಲೆಂಡರ್ ಇದೀಗ ಎಲ್ಲ ಮುಖ್ಯ ಅತಿಥಿಗಳ ಕೈಯಲ್ಲಿ ಬಿಡುಗಡೆಗೊಳ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. 2026 ಹೊಸ ಕ್ಯಾಲೆಂಡರ್ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ ಅಲ್ಲ ಅವ್ರು ಆಹಾ ಅಂತ ನಕ್ಕಲ್ಲ, ಅದಕ್ಕೆ ನಗು ಬಂದ್ಬಿಡ್ತು. ನೀನು ಬಯಲು ನಿಂತ್ಕೋಬೇಕು. ಮೊಬೈಲ್ ಹೋಗಿ ಮೇಡಮ್ ಈ ಕಡೆ ಮೇಡಮ್ ಇಲ್ಲ ನಮ್ಮ ಕಡೆ ತಿಳ್ಕೊಳ್ಳಿ. ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಮತ್ತು ತೋಟಗಾರಿ ಇಲಾಖೆಯಿಂದ ಈ ನಾವು 15 ವರ್ಷದ್ದು ಇದು ಕ್ಯಾಲೆಂಡ್ರ್, ನಾವು ಇದು 8ನೇ ವರ್ಷ ನಾವು ಕ್ಯಾಲೆಂಡ್ರು ಬಿಡುಗಡೆ ಮಾಡ್ತಾ ಇರೋದು ಹೊಸ ವರ್ಷಕ್ಕೆ. ಇಲ್ಲಿ ಏನೇನು ಈವೆಂಟ್ ಮಾಡಿರ್ತೀವಿ, ಏನೇನು ವರ್ಷದಲ್ಲಿ ಏನೇನು ಇವೆಂಟ್ ಮಾಡಿರ್ತೀವಿ, ಇಂಡಿಪೆಂಡೆನ್ಸ್ ಇಂದ ಹಿಡಿದು ಆಮೇಲೆ ರಿಪಬ್ಲಿಕ್ ಡೇ ಇಂದ ಹಿಡಿದು ಜೊತೆ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಮತ್ತು ಈ ಫ್ಲವರ್ ಶೋ ಇಂದ ಹಿಡಿದು ನಾವು ಏನೇನು ಮತ್ತು ಇಂಟರ್ನ್ಯಾಷನಲ್ ವುಮೆನ್ ಅಚೀವರ್ಸ್ ಯಂಗ್ಸ್ಟರ್ ಅಚೀವರ್ಸ್ ಅಲ್ಲಿಂದ ಹಿಡಿದು ಈ ವರ್ಷದಲ್ಲಿ ಈ ವರ್ಷ ಪೂರ್ಣ ನಾವು ಏನು ಮಾಡಿರ್ತೀವಿ ಅದನ್ನ ಇವತ್ತು ಕ್ಯಾಲೆಂಡರ್ ರಿಲೀಸ್ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ತೀವಿ. 8ನೇ ವರ್ಷ ನಾವು ಕ್ಯಾಲೆಂಡ್ರ್ ಮಾಡ್ತಾ ಇರೋದು 8ನೇ ವರ್ಷ. ನಾವು ಇದು ಅಸೋಸಿಯೇಷನಿಂದ 15ನೇ ವರ್ಷ ಸೆಲೆಬ್ರೇಟ್, ಬಟ್ ಕ್ಯಾಲೆಂಡ್ರ್ ಮಾಡ್ತಾ ಇರೋದು 8 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. HS ದೊರೆಸ್ವಾಮಿ ಅವರಿಂದ ಹಿಂದೆ ಇರ್ತಕ್ಕಂಥ ನಮ್ಮ ಡೆಪ್ಟಿ ಡೈರೆಕ್ಟರ್ ಅಂತ ಮಾಂತೇಶ್ ಮುರುಗೋಡ್ ಅವರ ಕಡೆಯಿಂದ ಆವಾಗಿಂದ ನಾವು ಮಾಡ್ಕೊ ಬರ್ತಾ ಇರೋದು. ಇದು ಈ ಪ್ರತಿ ವರ್ಷ ನಾವು ಮಾಡ್ಕೊ ಬರ್ತಾ ಇದ್ವಿ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ, ಯಾವುದೇ ಒಂದು ಶುಲ್ಕ ಇಲ್ಲ, ಯಾರ ಹತ್ರನೂ ಹಣ ತಗೊಳ್ತಾರೆ. ಈ ಕ್ಯಾಲೆಂಡ್ರ್ ಒಳ್ಳೆ ಬ್ಯೂಟಿಫುಲ್ ಕ್ಯಾಲೆಂಡ್ರ್ ಇದು. ಈ ಕ್ಯಾಲೆಂಡ್ರನ್ನ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ವಿ. ನಮ್ಮ ಕಬ್ಬನ್ ಪಾರ್ಕಲ್ಲಿ ಇರ್ತಕ್ಕಂಥ ತೋಟಗಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸದವ್ರಿಗೂ, ಕೆಲಸ ಮಾಡೋರಿಗೂ ಮತ್ತು ಎಂಪ್ಲಾಯೀಸ್ಗೂ, ಜೊತೆಗೆ ನಮ್ಮ ವಾಕರ್ಸ್ ಇರ್ತಕ್ಕಂಥ ಎಲ್ಲ ಮೆಂಬರ್ಸ್ಗಳಲ್ಲಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ ನಾನು ಡಾಕ್ಟರ್ ಉಮೇಶ್, ಅಡ್ವೊಕೇಟು ಮತ್ತು ಪ್ರೆಸಿಡೆಂಟು ಕಬ್ಬನ್ ಪಾರ್ಕ್ ವಾಕರ್ಸ್. 2026 ಈ ಹೊಸ ವರ್ಷದ ಒಂದು ಶುಭದ ದಿನ ಏನಪ್ಪ ಅಂತಂದರೆ, ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಭವ್ಯವಾದ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡಲ್ಲಿ. ಯಾಕೆಂದರೆ ಈ ಒಂದು ಸ್ಟ್ಯಾಂಡ್ಗೂ ಇತಿಹಾಸ ಇದೆ, ಕಬ್ಬನ್ ಪಾರ್ಕ್ಗೂ ಇತಿಹಾಸ ಇದೆ, ಈ ಒಂದು ಅಸೋಸಿಯೇಷನ್ಗೂ ಒಂದು ಒಳ್ಳೆಯ ಇತಿಹಾಸ ಇದೆ. ಯಾಕೆಂದರೆ ಇದು ಕೇವಲ ವಾಕರ್ಸ್ ಅಸೋಸಿಯೇಷನ್ ಮಾತ್ರ ಅಲ್ಲ, ಇವರು ನಡೆಸುವ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದು ಅರ್ಥಗರ್ಭಿತವಾದ ಒಂದು ವಿಷಯಗಳಿರುತ್ತೆ. ಮುಖ್ಯವಾಗಿ ಕ್ಯಾಲೆಂಡರ್ ಅಂದರೆ ಬರೀ ಡೇಟ್ ನೋಡೋದು ಅಷ್ಟೇ ಅಲ್ಲ, ಅದಕ್ಕೆ ಒಂದು ಮಾಹಿತಿಗಳನ್ನು ಕೊಡುವಂಥ ವಿಚಾರ ಕೂಡ ಮಾಡಿಟ್ಟಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಸೆಲೆಬ್ರೇಟಿಂಗ್ ಇನ್ ಕನ್ನಡ ರಾಜ್ಯೋತ್ಸವ ವಿತ್ ಕಲ್ಚರಲ್ ಪ್ರೋಗ್ರಾಮ್ ರಂಗೋಲಿ ಕಾಂಪಿಟೇಷನ್ ಇದೆ. ಹಾಗೆಯೇ ಇಂಟರ್ನ್ಯಾಷನಲ್ ವುಮೆನ್ ಅಚೀವರ್ಸ್ ಅವಾರ್ಡಿಸ್ದು ಫಂಕ್ಷನ್ದು ಕವರೇಜ್ ಇದೆ. ಹಾಗೆಯೇ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು ಕವರೇಜ್ ಇದೆ. ಹಾಗೆ ರಂಗೋಲಿ ಕಾಂಪಿಟೇಷನ್ ಭಾಳ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು ನನಗೆ. ಸೆಲೆಬ್ರೇಟಿಂಗ್ ಕನ್ನಡ ರಾಜ್ಯೋತ್ಸವ ವಿತ್ ರಂಗೋಲಿ ಕಾಂಪಿಟೇಷನ್ನು. ಹಾಗೆಯೇ ಕುಂಭಮೇಳ ತೀರ್ಥ ಪ್ರಸಾದ ಡಿಸ್ಟ್ರಿಬ್ಯೂಷನ್, ಇವೆಲ್ಲ ಒಟ್ಟುಗೂಡಿ ಈ ಕ್ಯಾಲೆಂಡರ್ನ ಮಹತ್ವ ಇದೆ. ಬಹುಶಃ ನನಗೆ ನಾನಾಗೆ ಹೇಳಿದೆ ಉಮೇಶ್ ಸರ್ಗೆ, ಸರ್ ನಾನು ಖಂಡಿತ ಬರ್ತೀನಿ, ಇಲ್ಲ 4 ಗಂಟೆಗೆ ಪ್ರಾರಂಭ ಮಾಡಿಬಿಡ್ತೀನಿ ಅಂದರು. ದಯವಿಟ್ಟು ನಾನು ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಬರಲೇಬೇಕು, ಈ ಕ್ಯಾಲೆಂಡರ್ನ ಬಿಡುಗಡೆ ನಾವು ಮಾಡಬೇಕು, ನಾವೆಲ್ಲ ಸೇರಿ ಮಾಡಬೇಕು ಅಂತ. ನನ್ನ ಜೊತೆ ನಟಿ ಸಂಜನಾ ನಾಯ್ಡು ಇದ್ದಾರೆ, ಆಮೇಲೆ ಮೇಡಮ್ ನಮ್ಮ ಕುಸುಮಾ ಮೇಡಮ್ ಇದ್ದಾರೆ, ಹಾಗೂ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಹೆಡ್ಡು ಮತ್ತವರು ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಇದ್ದಾರೆ. ಈ ಕ್ಯಾಲೆಂಡರ್ನ ಭಾಳ ಪ್ರೀತಿಯಿಂದ ನಾನು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಬಹುಶಃ ನನ್ನ ಭಾಗ್ಯ ಇವತ್ತು ಈ ಒಂದು ಸಂದರ್ಭದಲ್ಲಿ, ಈ ಒಂದು ಐತಿಹಾಸಿಕ ಜಾಗದಲ್ಲಿ, ಅಂದರೆ ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡಲ್ಲಿ
ನಿಂತ್ಕೊಂಡು ಮಾತಾಡೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಅವರಿಗೆ ನನ್ನ ಧನ್ಯವಾದಗಳು. ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಅವರಿಂದ 2026 ಕ್ಯಾಲೆಂಡರ್ನ ಬಿಡುಗಡೆ ಆಗ್ತಿದೆ. ಬಿಡುಗಡೆ ಮಾಡಲಿಕ್ಕೆ ಸುಂದರ್ರಾಜ್ ಸರ್ ನಟರು, ಖ್ಯಾತ ನಟರು ಅವರು ಬಂದಿದ್ದಾರೆ. ಸೊ ಇದನ್ನು ಪ್ರತಿ ವರ್ಷ ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಪ್ರತಿ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ನೋಡ್ತಿದ್ದಂಗೆ ಇದು 2ನೇ ಫಂಕ್ಷನ್. ನಾನು ಹಿಂದಿನ ಸಲ ಕಬ್ಬನ್ ಪಾರ್ಕಲ್ಲಿದ್ದಾಗ ಆವಾಗಲೂ ಕೂಡ ರಿಲೀಸ್ ಮಾಡಿದ್ದು. ಅವರು ಏನೋ ಒಂದು ಎಲ್ಲರಿಗೂ ಒಟ್ಟುಗೂಡಿಸ್ಕೊಂಡು, ಆಮೇಲೆ ಬರೀ ಅರ್ಬನ್ ಅವ್ರಿಗೆ ಅಷ್ಟೇ ಅಲ್ಲ, ರೂರಲ್ ಅವ್ರಿಗೂ ಒಂದು ಜೊತೇಲಿ ಕರ್ಕೊಂಡು ಹೆಣ್ಮಕ್ಳಲ್ಲಿ ಟ್ಯಾಲೆಂಟ್ ಇರೋದು, ಮಕ್ಕಳಲ್ಲಿ ಟ್ಯಾಲೆಂಟ್ ಇರೋದನ್ನ ಹೊರಗೆ ತರಿಸಿ ನಮ್ಮ ಫ್ಲವರ್ ಶೋ ಟೈಮಲ್ಲೂ ಕೂಡ ಸಾಕಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನ ಮತ್ತು ಡ್ರಾಯಿಂಗ್ ಕಾಂಪಿಟೇಷನು, ಮಕ್ಕಳಿಗೆ ವೇಷಭೂಷಣ, ಈ ಥರ ಸಾಕಷ್ಟು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅದರಲ್ಲೂ ಕೂಡ ಇದು ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ. ಮುಂದೆ ಇದೇ ಥರ ಕಬ್ಬನ್ ಪಾರ್ಕ್ ರಿಲೇಟೆಡ್ಡು ಮತ್ತು ಕಬ್ಬನ್ ಪಾರ್ಕಿಗೆ ಏನು ನಾವು ಮುಂದೆ ಇನ್ನೂ ಪ್ರೋಗ್ರಾಮ್ ಬಹಳ ಮಾಡೋದಿದೆ, ಡೆವಲಪ್ಮೆಂಟ್ ಮಾಡೋದಿದೆ, ಅದನ್ನೆಲ್ಲ ಒಟ್ಟುಗೂಡಿಸಿ ಜೊತೆಗೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಳ್ಳೆಯದಾಗಲಿ ಎಲ್ರಿಗೂ. ಈ ಕ್ಯಾಲೆಂಡ್ರನ್ನ ಎಲ್ಲರೂ ತೊಗೊಂಡೋಗಿ, ಸುಂದರ್ರಾಜ್ ಸರ್ ಹೇಳಿದ ಹಾಗೆ ಮಾಹಿತಿ ಇದೆ, ಸಾಕಷ್ಟು ಫೋಟೋಸ್ ಇದೆ, ನಿಮ್ಮದೇ ಫೋಟೋಸ್ ಇದೆ ಸುಮಾರು ಜನರದ್ದು. ಸೊ ಹಾಗಾಗಿ ಇದನ್ನು ನೀವು ಎಂಜಾಯ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಅಂತ ಕ್ಯಾಲೆಂಡರ್ ಲಾಂಚ್ ಆಗಿದೆ. ಅದು 2025 ಏನೇನು ಒಳ್ಳೊಳ್ಳೆ ಕಲ್ಚರ್ ನಡೆದಿದೆಯೋ ಅದೆಲ್ಲ ಹಿಸ್ಟ್ರಿ ಈ ವರ್ಷದಲ್ಲಿ ನೀವು ನೋಡ್ಬೋದು ಈ ಕ್ಯಾಲೆಂಡರಲ್ಲಿ. ಇನ್ನೊಂದೇನೆಂದರೆ ಈ ವರ್ಷವೇ ನಾನು ಲಾಸ್ಟ್ 2025ಗೆ ಜಾಯ್ನ್ ಆಗಿದ್ದು. ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾವೊಬ್ಬರು ಜಾಯ್ನ್ ಆಗಿ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲರ ಜೊತೆಗೂಡಿ ಅದು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಗ್ರೀನ್ ಸಿಟಿ ಜೊತೆಗೆ ಆ್ಯಂಡ್ ಒಳ್ಳೊಳ್ಳೆ ಕಲ್ಚರ್ ಜೊತೆಗೆ ಎಲ್ಲರೂ ಜೊತೆಗಿರೋದೇ ಒಂದು ತುಂಬ ಒಳ್ಳೆ ಖುಷಿ. ಇಂಥ ಒಳ್ಳೆ ಸೋಷಲ್ ವರ್ಕ್ಗೆ ನಾನು ಜೊತೆಗೆ ಕೂಡಿದ್ದೀನಿ ಅನ್ನೋದೇ ಒಂದು ತುಂಬ ಖುಷಿಯಾದ ಥಿಂಗು. ಥ್ಯಾಂಕ್ ಯು ಸೋ ಮಚ್. ಈ ಕ್ಯಾಲೆಂಡ್ರಲ್ಲಿ ನೋಡಿದ್ರೇ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ಈ ಕ್ಯಾಲೆಂಡರ್ ಲಾಂಚ್ ಆಗಿರೋದು, ನಮ್ಮ ಪ್ರತಿ ವರ್ಷ ಏನೇನು ನಡೀತಿದೆ ಅನ್ನೋದು. ಆ್ಯಂಡ್ ಥ್ಯಾಂಕ್ ಯು. ಇಟ್ಕೊಳ್ಳಿ. ನೀವು ಕೈ ಹಾಕಿ ತಗೊಂಡ್ಬರ್ತಾ ಇರಬೇಕು. ಇಸ್ಕೊಂಡ್ರೆ ಎಲ್ರು